ಎಲ್ಲರಿಗೂ ನಮಸ್ಕಾರ. ನಿನ್ನೆ ಬಳ್ಳಾರಿ ಹೊಂಬಾಯಿನಲ್ಲಿ ನಡೆದಂಥ ಘಟನೆಗೆ ಇವತ್ತು ಬೆಳಗ್ಗೆ ಶ್ರೀರಾಮ್ ಅವರು ಮತ್ತು ಜನಾರ್ದನ್ ರೆಡ್ಡಿ ಅವರು, ನಿನ್ನೆ ರಾತ್ರಿ ಜನಾರ್ದನ್ ರೆಡ್ಡಿ ಅವರು ಮಾಡಿದ ಆರೋಪಗಳು ನಮ್ಮ ಅಣ್ಣನ ಮೇಲಾಗಿರ್ಬೋದು, ನಮ್ಮ ಭರತ್ ಮೇಲಾಗಿರ್ಬೋದು, ನಮ್ಮ ಪಕ್ಷದ ಮುಖಂಡರ ಮೇಲಾಗಿರ್ಬೋದು, ಬಳ್ಳಾರಿಗೆ ಅಭಿವೃದ್ಧಿ ಕಾರ್ಯಕ್ರಮ ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕಾಗಿ ಹತಾಶೆಯಿಂದ ಈ ಥರ ಮಾಡ್ತಾ ಇದ್ದಾರೆ ಅಂತ ಎಲ್ಲ ನಿನ್ನೆ ಇದೆಲ್ಲರೂ ರೌಡಿ ಕಲ್ಚರ್ ತಂದುಬಿಟ್ಟಿದ್ದಾರೆ. ಬಳ್ಳಾರಿ 2008ರಲ್ಲಿ BJP ಸರ್ಕಾರ ಬಂದ ಮೇಲೆ ಗನ್ಮ್ಯಾನ್ಗಳು ಬಳ್ಳಾರಿ ನೋಡಿದ್ರು. ಅಷ್ಟಕ್ಕೆ ಮುಂಚೆ ನಮ್ಮ MP ಪ್ರಕಾಶ್ ಸಾಹೇಬರಾಯಿತು, ಸಿಂಧ್ಯಾ ಸಾಹೇಬ್ರಾಯ್ತು, ಅನೇಕ ಮಂದಿ ನಮ್ಮ ಹೋಮ್ ಮಿನಿಸ್ಟರ್ಗಳು ಇರ್ಬೋದು, ಉಸ್ತುವಾರಿ ಸಚಿವರು ಇರ್ಬೋದು, ಒಂದು ಗನ್ಮ್ಯಾನ್ ಬಿಟ್ಟರೆ ಯಾರ್ಯಾರು ಈ ಥರ ಏನು ಡ್ರೆಸ್ಗಳು ಹಾಕ್ತಾರೆ, ಬೌನ್ಸರು ಸಫಾರಿಗಳು ಹಾಕ್ಕೊಂಡು ಸ್ಟೆನ್ಗಳು ಹಾಕ್ಕೊಂಡು ಆ ಥರ ವಾತಾವರಣ ನಮ್ಮ ಜಿಲ್ಲೆಯಲ್ಲಿ ಯಾವತ್ತೂ ಇಲ್ಲ. ಇವನು MP ಪ್ರಕಾಶ್ ಹೋಮ್ ಮಂತ್ರಿ ಇದ್ದಾಗ ಕೂಡ ಒಬ್ಬನೇ ಒಬ್ಬರು ಗನ್ಮ್ಯಾನ್ ಪರ್ಸನ್ ಮೊದಲಿಗೆ ಭಾಳ ವರ್ಷದಿಂದ ತಿಮ್ಮೇಗೌಡ ಇರ್ತಿದ್ದ, ಅವರೇ ಇರ್ತಿದ್ರು. ಅಂಥ ಒಂದು ಒಳ್ಳೆ ಜಿಲ್ಲಾ ನಮ್ಮದು. ಧೂಳು ಎಬ್ಸಿದ್ದಾರು, ಗಬ್ಬು ಎಬ್ಸಿದ್ದಾರು. 2008ರಿಂದ ಯಾವತ್ತು ಅಧಿಕಾರಿ ಬಂದ ಮೇಲೆ ಇದೇ ಶಾಶ್ವತ ಅಮ್ಮಂಗೆ ಇವರು ಎಲ್ಲ ರೀತಿಯೂ ಮಾಡಿದ್ರು. ಇವ್ರು ಯಾರು ಬಿಟ್ಟಿದಾರಪ್ಪ? ಫಸ್ಟ್ ದಲಿತರ ಮೇಲೆ ಅಟ್ಯಾಕ್ ಮಾಡಿದ್ರು. ಏನಂತ ಇವ್ರು ಭಾಳ ಆಗ್ಬಿಟ್ಟೈತಿ, ಇವ್ರು ಫಸ್ಟ್ ಮುಗಿಸ್ಬೇಕಂತೇಳಿ ಯಾವುದೋ ಒಂದು ಇಲ್ಲಿದ್ದು ಮರ್ಗ ಎಲ್ಲೋ ಸತ್ತಿ ತಗೊಂಬಂದು ಮಡಿನಾರಾಯಣ ಮೇಲೆ ಆಮೇಲೆ ಇತರ ಮೇಲೆ ಫೈಲ್ ಮಾಡಿದ್ರು. ಎಲ್ಲ ಕನೆಕ್ಷನ್ ಇಲ್ಲಿದ್ದವೆಲ್ಲ ಕ್ರಿಯೇಟ್ ಮಾಡೋದು, ಲಾಸ್ಟ್ಗೆ ಏನು ನಂಬರ್ 20-30 ಸೇರಿಸೋದು, ಅವ್ರ ಮೇಲೆ ಮನೆ ಮೇಲೆ ದೌರ್ಜನ್ಯ ಕಳಿಸೋದು. VK ಬಸಪ್ಪ ಅವರಿದ್ರು, ಆಮೇಲೆ ನಮ್ಮ ಕಾಮೇಲೇಶ್ವರಿ, ಅರುಣ್ ಕುಮಾರ್ ಮನ್ಗಳು ಯಾರು ಮಾಡಿಸಿದ್ರಪ್ಪ? ಅವರೇನ ಡೆಕಾಟಿ ಮಾಡಿದ್ರಾ, ಲೂಟಿ ಮಾಡಿದ್ರಾ, ಕೊಲೆ ಮಾಡಿದ್ರಾ? ಆಮೇಲೆ ಏರ್ಪೋರ್ಟ್ ವಿಚಾರದಲ್ಲಿ ನಾವು ಬೆಂಗಳೂರಿಗೆ ನಮ್ಮ ಮೇಲೆ ಜೀವನದಲ್ಲಿ ಫಸ್ಟ್ ಟೈಮ್ 307 ಕೇಸ್ ರಿಜಿಸ್ಟರ್ ಮಾಡಿದ್ದು ಯಾವ ಪುಣ್ಯಾತ್ಮ ಇದನ್ನು ನಿಜ ಮಾಡಿದೆ. ಇದುವರೆಗೂ ನಮ್ಮ ಫ್ಯಾಮಿಲಿಗಾಯ್ತು, ನಮ್ಮ ಮುಖಂಡರಿಗಾಯ್ತು ಅಂಥ ಕ್ರಿಮಿನಲ್ ಹಿನ್ನೆಲೆ ಯಾರಿಗೂ ಇಲ್ಲ. ಅದು ನಮಗೆ ಅವಶ್ಯಕತೆನೇ ಇಲ್ಲ. ಫ್ಲೆಕ್ಸ್ ಸಂಸ್ಕೃತಿ ಬಳ್ಳಾರಿ ತಂದಿದ್ದಾರು. ಅಷ್ಟೇ ಮುಂಚೆ ಬಳ್ಳಾರಿಗೆಲ್ಲ ಫ್ಲೆಕ್ಸ್ ಸಂಸ್ಕೃತಿ ಇತ್ತೇನ್ರಿ? ಕಟ್ಟುಕೂಟುಗಳು, ಕಟ್ಟು ಶಾಟ್ಗಳು, ಒಬ್ಬರು ಹಿಂಗಂಬೋದು ಹಿಂಗೆ ಬಂದು ಫೋಟೋಗಳು ತಕ್ಕೊಂಡು ಮಕ್ಕಳು ಮಾಡಿದ್ರೆ ತೋರಿಸಿದ್ದು ಇವತ್ತೇನೋ ಬಳ್ಳಾರಿ ಬಿಜಿಗೆ ಅಂತೇಳಿ ಎಂತೆಂಥ ದೊಡ್ಡ ನಾಯಕರು ನಮ್ಮ ಬಳ್ಳಾರಿ ಜಿಲ್ಲೆ ಅಂದರೆ ರಾಜಕೀಯವಾಗಿ ಗೋರ್ಪಡೆ ಸಾಹೇಬ್ರು ಇರ್ಬೋದು, ಪ್ರಕಾಶ್ ಸಾಹೇಬ್ರು ಇರ್ಬೋದು, ಶಂಕರ ರೆಡ್ಡಿ ಇರ್ಬೋದು, ಎಂಥ ಅಲ್ಲಂಬೀರ್ ಭದ್ರಪ್ಪರು ಇರ್ಬೋದು, ಯಾವತ್ತಾದ್ರೂ ಅವ್ರು ಈ ರೀತಿಯಿಂದ ಕಾಮನ್ ಮ್ಯಾನ್ ಹೇಳ್ತಾರೆ, ಕಾಮನ್ ಮ್ಯಾನ್ ಆಗಿ ಇರ್ತಿದ್ರು. ಅಲ್ಲಿ ಸುತ್ತು 10 ಮಂದಿ ಯಾರು ಯಾವತ್ತೂ ಅವ್ರು ಹೇಳ್ತಿದ್ರು ಒಂದೇ, ಯಾವ ಗನ್ಮ್ಯಾನ್ ಬೇಕಾಗಿಲ್ಲಪ್ಪ, ನಮ್ಮ ಕಾರ್ಯಕರ್ತರು ನಮ್ಮ ಗನ್ಮ್ಯಾನ್ಗಳು. ಇವತ್ತೇ ನೀವು ಸರ್ಕಾರ ಇದ್ದರೆ 4 ಮಂದಿ ಗನ್ಮ್ಯಾನ್ಗಳು ಡ್ರೆಸ್ಸಕ್ಕೆ ಮಾಡಿ ಆಮೇಲೆ ಯಾರು ನೋಡ್ಬೇಕು ನಮ್ಮನ್ನ? ಅದಕ್ಕೆ ನಮ್ಮ ಕಾರ್ಯಕರ್ತರ ಗನ್ಮ್ಯಾನ್ಗಳು ಅಂತ ನಾವು ಕಾರ್ಯಕರ್ತರು ಸುತ್ತ ಯಾವತ್ತು ಇರ್ತಿದ್ರು. ಅಂದರೆ ನಾವು ಅವ್ರಿಗೆ ಭದ್ರತೆ ಅಂತಲ್ಲ, ಅವ್ರು ಆ ಥರ ಏನೋ ಕೆಲಸ ಮಾಡಿಲ್ಲ, ಒಳ್ಳೆ ಕೆಲಸ, ಶಾಂತಿಪ್ರಿಯರಾಗಿ ಯಾರಿಗೆ ತೊಂದರೆ ಇಲ್ಲ. ಇವರು ಬಂದ ಮೇಲೆ ಬಳ್ಳಾರಿಯಲ್ಲಿ ಭರತ್ ರೆಡ್ಡಿ ಗೆದ್ದ ಮೇಲೆ ಅಶಾಂತಿ ಬಂದೈತೆ, ಬಳ್ಳಾರಿ ರೌಡಿಸಮ್ ಬಂದೈತೆ, ಬಳ್ಳಾರಿ ಅದಕ್ಕೆ ಬಂದೈತೆ, ಏನು ಬಂದೈತೆ? ಇವ್ರು ಮಾಡಿದ್ದೇನಪ್ಪ ಅಂದರೆ 2 ಟವರ್ಗಳು ತೆಗೆದ್ಬಿಟ್ಟು ಇನ್ನೊಂದು 3ನೇ ಟವರ್ ಈಗ ಯಾಕೆ ಮಾಡಿದ್ರಪ್ಪ? ಇದನ್ನ ಗಡಿಗೆ ಟವರ್ ಇವತ್ತು ಒಂದು ಮಾನ್ಯುಮೆಂಟ್ ಇದ್ದಂಗಿತ್ತು. ಕಟ್ಟೋದು ಗೊತ್ತಿಲ್ಲ, ಬರೀ ತೆಗೆಯೋದು ಗೊತ್ತು. ಸುಂಗ್ಲಮೂಡಿನ ಯಾರು ಹೊಡೆದ್ರು? ಎಲ್ಲ ಎವಿಡೆನ್ಸಲ್ಲಿ ಜನವರಿ ಇದೇ ತಿಂಗಳಲ್ಲಿ ಆಗ್ತಾವಲ್ಲ, ಶಾಂತಿಯುತವಾಗಿ ಎಲ್ಲ ಕುಟುಂಬಗಳ ಮೇಲೆ ಟಾರ್ಗೆಟ್ ಆಗೋದು. ಅವ್ನು ಪ್ರತಾಪ್ ರೆಡ್ಡಿ ಕ್ರಿಮಿನಲ್, ನಾರಾಯಣ ರೆಡ್ಡಿ ಕ್ರಿಮಿನಲ್ ಅಂತ ನೀನಂತ ಕೊಟ್ಟರೆ ಸರ್ಟಿಫಿಕೇಟ್ ಕೊಡಬೇಕಲ್ಲ, ನೀವು ಕೊಡಬೇಕು, ನಮ್ಮ ಪಕ್ಷದವರು ಸಾರ್ವಜನಿಕರು ಕೊಡಬೇಕು. ಅವರು ಏನು, ನಮ್ಮ ಫ್ಯಾಮಿಲಿ ಏನಂತ ಎಲ್ಲರಿಗೂ ಗೊತ್ತು, ನಮ್ಮ ಪಕ್ಷದ ಮುಖಂಡರು ಹಿನ್ನೆಲೆ ಏನಂತ ಗೊತ್ತು. ನಮ್ಮ ಥರ ಆ ಥರ ಯಾರಿಗೂ ನಮ್ಗೆ ಅವಶ್ಯಕತೆ ಇಲ್ಲ, ಆ ಥರ ನಾವು ಮಾಡೋದಕ್ಕೂ ನಾವು ತಯಾರಿಲ್ಲ. ವಿನಾಕಾರಣ ಕೆರಳಿಸೋದು, ನಿನ್ನ ಫ್ಲೆಕ್ಸ್ ಹಾಕಿ. ಈಗ ಇಷ್ಟಕ್ಕೆ ಮುಂಚೆ ನಮ್ಮ ನಾಣ್ಯೋಡ್ ಆಫೀಸ್ ಪಕ್ಕದಲ್ಲಿ, ಮೇನ್ ರೋಡ್ ಪಕ್ಕದಲ್ಲಿ ಬೇಕಂತ ಫ್ಲೆಕ್ಸ್ಗಳಾಗ್ತಿದ್ರು. ಅವತ್ತು ಯಾವತ್ತೂ ನಾವೇನು ಆಕ್ಷೇಪ ಮಾಡಿಲ್ಲಲ್ಲ. ಈ ಫ್ಲೆಕ್ಸ್ ಹಾಕೊಂಡು ಅವ್ರು ಹಾಕೊಂಡು ಹೋಗ್ತಾರೆ ಅಷ್ಟೇ. ಒಂದು ದಿವಸ ಒಂದು ಹುಡುಗನ ಕಳಿಸಿ ರಾತ್ರಿ ಇನ್ನೊಂದು ಫ್ಲೆಕ್ಸನ್ನು ಅರೆ ಹೊಡೆದು ಗಲಾಟೆ ಮಾಡಿ ಕುಡಿದು, ಆವತ್ತು ಕೂಡ ನಿಂತರೆ ನಮ್ಮಣ್ಣ ಹುಡುಗರೇನೋ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡು ಸುಮ್ಮನೆ ಕಳಿಸಂತ ವಾಪಸ್.
ದೊಡ್ಡತನ ಇರಬೇಕು. ಇವತ್ತು ಆತ 65 ವರ್ಷ, ಭರತ್ ಸಣ್ಣವನು ಹಂಗೆ ಇದ್ದೀನಿ, ನೀನು 65 ವರ್ಷ, ನಾನು 67 ವರ್ಷ. ವಯಸ್ಸು ಬಂದರೆ ಅಲ್ಲ ದೊಡ್ಡತನ ತೋರಿಸ್ಕೋಬೇಕು. ಹುಡುಗರು ಏನೋ ತಪ್ಪು ಮಾಡ್ಕೊಂಡು ಅದು ಬಟ್ಟೆ ಹಾಕಪ್ಪ ಏನು ಗೊತ್ತಿಲ್ಲ ಮಾಡಿರ್ತ ಬಿಟ್ಟು ಮುಗಿದಾಯ್ತು. ಕೆಣಕ್ತನ ಬೇಕಂತಿತ್ತು. ಇದು ಕೆಲಸ ಏನಪ್ಪ ಅಂದರೆ ಕೆರೆ ಕೆಲಸ ಇದ್ದು ಕೆಣಕೆ ಅಂತಿರೋದು. ಪ್ರತಾಪ್ ರೆಡ್ಡಿಗೆ ಅವ್ರ ಅಣ್ಣಿಗೆ ನಾನು ಲೇಔಟ್ಗಳು ಬಾರ್ಡರ್ ಡೆವಲಪ್ಮೆಂಟ್, ಇವನು ಯಾವ ಲೇಔಟ್ ಡೆವಲಪ್ಮೆಂಟ್ ಮಾಡೋದು? ನಾವು ಭೂಮಿ ಕೊಂಡೇನು ಅವ್ರು ಲೇಔಟ್ ಡೆವಲಪ್ ಮಾಡಿವಿ. ನಾವೇನ ಲೂಟಿ ಹೊಡೆದ ಗಣಿಗಳು ಏನೋ ಮಂದಿ ಆಂಧ್ರದಂಗ ಲೀಸ್ ತಗೊಂಡು ಕರ್ನಾಟಕ ಲೂಟಿ ನಾವೇನು ಮಾಡಿವ? 1000 ಕೋಟಿ ಹೆಂಗೆ ದುಡ್ದ್ರಪ್ಪ? ಇದೆಲ್ಲ ಜಗಜ್ಜಾನ್ ಎಲ್ಲ ಗೊತ್ತೈತೆ. ಎಷ್ಟು ಕ್ರಿಮಿನಲ್ ಆಕ್ಟಿವಿಟೀಸ್ ಎಷ್ಟಿದೆ ಅಂತೇಳಿ, ಗೋಲ್ಡ್ ಆಯಿತು ಮತ್ತೊಂದು ಎಲ್ಲದನ್ನು ಮಾಡಿದ್ದಾರೆ. ನಾವು ಯಾವತ್ತೂ ಪರ್ಸನಲ್ ಆಗಿನ ಅಲಿಗೇಷನ್ಸ್ ಮಾಡಿ ಹೋಗಿಲ್ಲ. ನಾವು ಆಲ್ವೇಸ್ ಎಲ್ಲರೂ ಪಾಲಿಸಿ ಮೇಲೆ ವಿರುದ್ಧವಾಗಿ ಮಾತಾಡಿದ ಅವ್ರ ವೈಯಕ್ತಿಕ ಜೀವನ ಆಯಿತು ಮತ್ತೊಂದಾಯ್ತು. ನಾವು ಯಾರ್ಯಾರು ನಮ್ಮ ಮುಖಂಡರಾಯ್ತು ನಮ್ಮ ಫ್ಯಾಮಿಲಿ ಯಾವತ್ತೂ ಅದರಿಂದ ಚಕಾರ ಎತ್ತಿಲ್ಲ. ಅಂದರೆ ನಾವು ಮಾತಾಡಲ್ಲ ಅಂತೇಳಿ ನೀವು ಬರೀ ಬಾಯಿ ಸಿಕ್ಕಿಂದ ಸುಳ್ಳು 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 ಸುಳ್ಳು. ಇವ್ನು ಕಟ್ಟಿದ ಕೋಟಿನೇ ಸುಳ್ಳು. 150 ಕೋಟಿ ಅಂತ ಡಬ್ಬ ಇಟ್ಕೊಂಡು ಪ್ರಾಜೆಕ್ಟ್ ಇಟ್ಕೊಂಡು ಡೆಲ್ಲಿ ಬೆಂಗಳೂರಲ್ಲಿ ತಿರುಗಿ 150 150 ಗಂಡ ಪ್ರೂವ್ ಮಾಡ್ಬೇಕಾಯ್ತು ನೀವು. ಮತ್ತೆ ಈಗ ಆತನ ಬಗ್ಲಿಕ್ಕೆ ಕುತ್ಕೊಂಡು ಕುಮಾರಸ್ವಾಮಿ ನಕ್ಕೆ ಕಿಲ್ಕಿಂತಿರ್ತಿಲ್ಲ. ಮತ್ತೆ ನೀವು ಹಂಚ್ಕೊಂಡ್ರೆ ಅದರಲ್ಲೇನ ಮಾತಾಡ್ಬೇಕಂದ್ರೆ ನಮ್ಮಲ್ಲಿ ಪ್ರತಿಯೊಂದು ಕಾರ್ಯಕರ್ತರು ಅವ್ರಿಗಿಂತ 1000 ರೂಪಾಯಿ ಚೆನ್ನಾಗಿ ಮಾತಾಡ್ತಾರೆ. ಇಲ್ಲಿ ಯಾರೇನು ಕಡಿಮೆ ಇಲ್ಲ, ಎಲ್ಲ ಅನುಭವದಿಂದ ಒಂದು ಹಿನ್ನೆಲೆಯಿಂದ ಬಂದವರು. ಆದರೆ ಮಾತಾಡೋ ಟೈಮಲ್ಲಿ ಸಮಾಜ ದೃಷ್ಟಿಯಿಂದ, ನಾಗರಿಕ ಸಮಾಜದ ಲ್ಯಾಂಡ್ ಆರ್ಡರಿಂದ ನೋಡಬೇಕು. ಈಗ ಏನಾಗಿದೆ ಕಷ್ಟ? ಈಗ ವಾಲ್ಮೀಕಿ ಜಯಂತಿ, ವಾಲ್ಮೀಕಿ ವಿಗ್ರಹ ಪ್ರತಿಷ್ಠೆ ದಿವಸ ಅವ್ರ ಮನೆಯಿಂದ ಹೊರಗೆ ಬರೋ ಎದುರು ಕೂಡ ವೈಭವ ಕಾಣ್ತದೆ. ಅದು ಹರಿಶ್ರಮಕ್ಕೆ ಆಗ್ತಾ ಇಲ್ಲ. ಯಾಕೆ ಒಂದು ವಾಲ್ಮೀಕಿ ಸ್ಟ್ಯಾಚು ಇಡೋದು ತಪ್ಪ? ನೀವು ಏನೇನು ರಾತ್ರಿ ಸ್ಟ್ಯಾಚುಗಳು ಎಲ್ಲೆಲ್ಲಿ ಇಟ್ಟು ಯಾರು ಗೊತ್ತಿಲ್ಲಂಗೆ ಹೋಗ್ಬಿಡ್ತಿದ್ರಲ್ಲಪ್ಪ. ಅಂತ ಕೆಲಸ ಏನು ಮಾಡಿಲ್ಲಲ್ಲ. 3-4 ಸಾವಿರ ಜನನ ಕೋಟ್ಯಾಂಜನೇಯ ಸ್ವಾಮಿಗಳಿಂದ 1000 ಹೆಣ್ಮಕ್ಳು ಮುತ್ತೈದುಗಳ ಕುಂಭ ಹೊತ್ಕೊಂಡು ಬಂದು ಘನವಾಗಿ ಅವರ ನಮ್ಮ ಇವರು ವಾಲ್ಮೀಕಿ ಅಜ್ಜವ್ರಿಗೆ ಏನು ಗೌರವ, ಎಷ್ಟು ಗೌರವ ನಾವು ತೋರಿಸ್ತಾ ಇದ್ವಿ ನಮ್ಮ ಬಳ್ಳಾರಿ ನಾಗರಿಕರು ಅಂತ ಭವ್ಯವಾದ ಮೇಲಿನಲ್ಲಿ ಬಂದು ಅಲ್ಲಿ ಪೂಜೆ ಮಾಡಿ ಶಾಸ್ತ್ರೋಕ್ತವ್ರು ಎಲ್ಲ ಮಾಡಿದ್ರು. ನಾವು ರಾತ್ರಿ ಹೊತ್ತಿನಾಗ ವಿಗ್ರಹಗಳು ಯಾವ ಇಟ್ಟಿದ್ದೇನಪ್ಪ ಯಾವತ್ತಲ್ಲ ರಾತ್ರಿ ಹೊತ್ತು ವಿಗ್ರಹಗಳು? ಅಂತ ಕೆಲಸ ಯಾರು ನಮ್ಮ ಕಾರ್ಯಕರ್ತರಾಯ್ತು ನಮ್ಮ ಮುಖಂಡರಿಗೆ ಯಾರು ಕೆಲಸ ಮಾಡಿಲ್ಲ. ದಯವಿಟ್ಟು ಇವತ್ತಿಗನ್ನ ವಯಸ್ಸಿಗೆ ತಕ್ಕಂಗೆ ಪ್ರವರ್ತನ ಮಾಡಬೇಕು. ಮುಂದಿನ ದಿವಸಗಳಲ್ಲಿ ಈಗ ಜನವರಿಯಲ್ಲಿ ಈಗ ಮೊನ್ನೆನೇ ಸುಪ್ರೀಂ ಕೋರ್ಟ್ ಕಮಿಟಿ ಹಾಕಿದ್ರೆ ರಿಪೋರ್ಟ್ ಕೊಟ್ಟಿದ್ದಾರೆ. ಈ ತಿಂಗಳಲ್ಲಿ ಏನೇನು ಆಗ್ತದೆ ಮುಂದೆ ಎಲ್ಲ ತಮಗೂ ಮಾಹಿತಿ ಇರ್ಬೋದು. ಇದನ್ನ ಮೀಡಿಯಾದಲ್ಲಿ ಬರ್ಲಿದ್ದಂಗ ಅದು ಏನೇನು ಆಗ್ತದೆ ಡೈವರ್ಷನ್ ಮಾಡ್ಬೇಕಂತ, ಪ್ಲಸ್ ವಾಲ್ಮೀಕಿ ಜಯಂತಿನ ವಾಲ್ಮೀಕಿ ವಿಗ್ರಹ ಪ್ರತಿಷ್ಠಾಪನೆ ಭಾಳ ಚೆನ್ನಾಗಿ ಅದ್ಧೂರಿಯಾಗಿ ಆ ಜನಾಂಗದವ್ರು ಎಲ್ಲರೂ, ಆ ಜನಾಂಗ ಈ ಜನಾಂಗದಲ್ಲ ಎಲ್ಲ ಜನಾಂಗದವರು ಭಾಳ ಇಷ್ಟದಿಂದ ಪ್ರೀತಿಯಿಂದ ಮಾಡ್ತಾರೆ. ಇದನ್ನ ಹೆಂಗಾದ್ರೂ ಮಾಡಿ ಕಳಿಸ್ಬೇಕು. ಕೆಡಿಸೋದು ಬಿಟ್ಟರೆ ಇವರು ಒಳ್ಳೇದು ಮಾಡಿದ್ದು ಏನಾದರೂ ಒಂದು ಕಾರ್ಯಕ್ರಮ ತೋರಿಸ್ಬೇಕು. ಕಲ್ಯಾಣ ಮಾಡು ಬಡ ಮಕ್ಕಳಿಗೆ ಕಲ್ಯಾಣ ಮಾಡ್ತೀವಂತ ಶೋಕಿ ಮಾಡ್ಕೊಂತ ಅವರೆಲ್ಲ ಕಲೆಕ್ಷನ್ ಮಾಡ್ಕೊಂತ ಎಲ್ಲ ಮಾಡಿ ಬೆನಿಫಿಟ್ ತಗೊಂಡು ಬರ್ತು. ಈತ ಮನೆಗೆ ಎಷ್ಟು ಬೇಕಾಗಿತ್ತಪ್ಪ? ಎಷ್ಟು ಮನೆಗಳು ಹೊಡೆಬಾರ್ದಲ್ಲಿ? ಎಷ್ಟು ಮನೆಗಳು ಹೊಡೆಬಾರ್ದ? 1-2 ಲೆಕ್ಕಕ್ಕೆಲ್ಲ ಹೊಡೆಬಾರ್ದ. ತಮ್ಮ 597 ಲೇಔಟಲ್ಲಿ ಮಾಡಿದೆಲ್ಲ ಅಕ್ರಮಗಳು ಒಂದು ಗನಿ ಅಂತಿದ್ರು ಈತೆ. ಪ್ರತಿಯೊಂದು ಅಕ್ರಮ ಇಲ್ದಂಗೆ ಮತ್ತೆ ಹರಿಶ್ಚಂದ್ರಕ್ಕಂತ ಫಸ್ಟ್ ಈತೆ ಮಾತಾಡ್ತಾನೆ ಪಾಪ. ಮತ್ತೆ ನಿನ್ನೆ ಮಾತಾಡಿದ ಗೌಡ ರೆಡ್ಡಿ ಸೂರ್ಯನಾರಾಯಣ ರೆಡ್ಡಿ ಅವ್ರ ನಿಮ್ಗೆ ಗೊತ್ತಲ್ಲಪ್ಪ ಗೌಡ? ಗೌಡ ಗೊತ್ತಿಲ್ಲ, ಚೇತ ಬಳ್ಳಾರಿ ಹುಟ್ಟು ಬೆಳೆದಾರೆ ಗೌಡ. ಅದೆಲ್ಲ ಹೊಟ್ಟೆಯಾಗಿ ಬಂದಿದ್ದ ಗೌಡಗೆ ಎಲ್ಲ ಒಳಗೆ ನೋಡಿ ತುಂಬಿಸ್ಕೊಂಡು ಅಷ್ಟೊಂದು ಅಷ್ಟು ಬಂದು ತಂದ್ಕೊಡು ಅಷ್ಟೊಂದು ಇಟ್ಕೊಳ್ಳೋಣ. ಮಾಧ್ಯಮದವ್ರಿಗೆ ಬೆದರಿಕೆ ಹಾಕಿದ್ರು, ನಾಯಕರಿಗೆ ಬೆದರಿಕೆ ಹಾಕಿದ್ರು. ಆದರೆ ಒಂದು ಮಾತ್ರ ಹೇಳ್ತೀನಿ, ಕರ್ನಾಟಕದಲ್ಲಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಆವತ್ತಿನ ಆತನ ರಾಜರಿಕ ದಿವಸಗಳಲ್ಲಿ ನಮ್ಮ ಬಳ್ಳಾರಿ ಪತ್ರಕರ್ತರು ಗಂಡು ಮೆಟ್ಟಿನಾಡು ಬಳ್ಳಾರಿಯಲ್ಲಿ ಹೆಂಗಿರ್ತೀರಿ ತೋರಿಸ್ಬೇಕೆಂಬ ಒಂದು ರೀತಿಯಿಂದ ನೀವು ತೋರಿಸಿದ್ ಕೂಡ ಅವತ್ತು ನಾನು ಆಭಾರಾಗಿದ್ದೇನೆ, ಇವತ್ತು ಆಭಾರಾಗಿದ್ದೇನೆ, ಮುಂದೆ ಕೂಡ ಆಭಾರಾಗಿದ್ದೇನೆ. ಯಾವುದೇ ಆಮಿಷಕ್ಕೆ ಒಳಗಾದ ನಿಷ್ಪಕ್ಷವಾಗಿ ನೀವು ಮಾಡಿದ್ದ ನ್ಯೂಸು, ನೀವು ಮಾಡಿದ ಸ್ಟೇಟ್ಮೆಂಟ್ಗಳು ಅವ್ರು ಜೀರ್ಣಿಸ್ಕೊಂಬಕ್ಕಾಗಿಲ್ಲ. ಡೆಲ್ಲಿಯವ್ರನ್ನ ಬೆಂಗಳೂರನ್ನ ಮ್ಯಾನೇಜ್ ಮಾಡ್ತೀರಪ್ಪ, ಲೋಕಲ್ ಅವ್ರನ್ನ ನಮ್ಗೆ ಮ್ಯಾನೇಜ್ ಆಗೋರಂತೆ. ಲೋಕಲ್ ಮ್ಯಾನೇಜರ್ ಅಂದ್ರೆ ಇಲ್ಲಿ ಬೆಳಿಗ್ಗೆ ಎದ್ದು ತಿರುಗ್ತಾರ ಗೊತ್ತಿರ್ತದೆ ಏನಂತ. ಅಷ್ಟು ನಿಷ್ಠೆಯಾಗಿ ಕೆಲಸ ಮಾಡಿದವ್ರಿಗಂತ ನಮ್ಮವ್ರನ್ನ ಯಾರ್ಯಾರು ಕಿರ್ಕೊಳ್ ಕೊಡ್ಬೇಕು ಎಲ್ಲ ಕಿರ್ಕೊಳ್ ಕೊಡ್ಬೇಕು. ಶಾಂತಿಯುತವಾಗಿ ಯಾರನ್ನ ಬದುಕಕ್ಕೆ ಬಿಡ್ತಾರ? ಹೋಗ್ಲಿ, ಬಿಟ್ಟಿದ್ದ ಇತಿಹಾಸ ಆಯ್ತಾ?
ಇವತ್ತು ಆ ಹುಡುಗನ ಅನ್ಯಾಯ ಬೆಳಿಗ್ಗೆ ಹೇಳಿದಂತಿಲ್ಲ, ನಮ್ಮಲ್ಲಿ ಯಾರು ಗನ್ಮ್ಯಾನ್, ನಮ್ಮ ಪ್ರೈವೇಟ್ ಗನ್ಗಳು ನಮ್ಮ ಹತ್ರ ಇಲ್ಲ, ಎಲ್ಲ ನಮ್ಮ ಹತ್ರ ಇದೆ ಗೌರ್ಮೆಂಟ್ ಗನ್ಗಳು. ಪ್ರೈವೇಟ್ ಗನ್ಗಳು ಬಳ್ಳಾರಿ ಜಿಲ್ಲೆನ ಎಲ್ಲಿ ಬಂದವು, ಯಾರ ಮನೆಗೆ ಹುಟ್ಟಿದ್ವು? 2004ರಲ್ಲಿ ನಮ್ಮ ಅಣ್ಣ MLA ಇದ್ದ. ಅವತ್ತೇ ನಮ್ಮ ಮನೇಲಿ ಏನೋ 4 ಸಫಾಲ್ಗಳು ಗನ್ಗಳಿದ್ರೇನಪ್ಪ. 99ರಲ್ಲಿ ಆಲಂಬೀರ್ ಭದ್ರ ಬಿದ್ದ, ದಿವಾಕರ್ ಬಿದ್ದ, ಗೋರ್ಪಡೆ ಇದ್ರು. ಯಾರಾದ್ರೂ ಒಂದು ಡ್ರೆಸ್ ಸೆಕೆಂಡ್ ಒಂದು ಗನ್ಮನ್ ಇದ್ದ? ಮತ್ತೆ ಈ ಸಂಸ್ಕೃತಿ ಹುಟ್ಟಿದ್ದು ಯಾರು? ನೀವು ಹುಟ್ಟಿಸಿ ಇವತ್ತು ಅವ್ರ ಗನ್ಮ್ಯಾನ್ಗಳು ನಮ್ಮ ಹತ್ರ ಇರೋ ಸರ್ಕಾರಿ ಗನ್ಗಳು, ಅವ್ರ ಹತ್ರ ಮಾತ್ರ ಪ್ರೈವೇಟ್ ಗನ್ಗಳಿದೆ ಅಂತ ಏನು ಆಪಾದನೆ ಮಾಡ್ತಾರ? ಇವೆಲ್ಲ ಸುತ್ತ ಸುಳ್ಳು. ಸುಳ್ಳಿನಿಂದ ಎಷ್ಟು ಕೋಟೆ ಕಟ್ಟಿದ್ರು ಕೂಡ ಇವತ್ತು ಬಳ್ಳಾರಿನಲ್ಲಿ ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ, ಆ ಅಭಿವೃದ್ಧಿ ಕಾರ್ಯಕ್ರಮ ನೋಡಕ್ ಆಗ್ತಾ ಇಲ್ಲ. ಇವ್ 36 ವರ್ಷ ಹುಡುಗನೇ ಇಷ್ಟು ಐಡಿಯಾಗಳು ಮಾಡಿ ಇಷ್ಟು ಕೆಲಸಗಳು ಮಾಡ್ತಾ ಇದಾರಲ್ಲ, ನಮ್ಗಲ್ಲಿ ಅವತ್ತು ಏನ್ರಿ ಏನ್ ಬೇಕಾದ್ರೆ ಮಾಡ್ಬೋದಾಯ್ತು ಬಳ್ಳಾರಿ ಜಿಲ್ಲೆಗೆ. ಅಷ್ಟು ಒಂದು ಅಧಿಕಾರ ಇತ್ತು. ಅಧಿಕಾರ ಯಾರವಾಗಿ? ಜನರ ಸಲುವಾಗಿ, ನಿಮ್ಮ ಸಲುವಾಗಿ ಅದನ್ನು ಉಪಯೋಗ ಮಾಡ್ಕೋಬೇಕು. ನಾವು ಸ್ವಂತಕ್ಕೆ ಏನು ಉಪಯೋಗ ಮಾಡ್ಕೊಳ್ಳೋದ್ರಲ್ಲಿ? ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವ್ದೇನಿಲ್ಲ, ಅಭಿವೃದ್ಧಿ ಆಗಿಲ್ಲ ಅಂತ ಬೇಸತ್ಬಿಟ್ಟವಂತ ನಾವೆಲ್ಲರೂ. ನಾವು ಆತ ಬಹಳ ಇದೇ ಬಿಟ್ಟು ಇನ್ನೇನು ನಮ್ಗೆ ಏನ್ ಮಾಡೋಕ್ಕಾಗಲ್ಲ, ನಾವು ಡೆವಲಪ್ಮೆಂಟ್ ಮಾಡಿಲ್ಲ, ಏನಾಗ ಮಾಡಲ್ಲ ಅಂತ. ಡೆವಲಪ್ಮೆಂಟ್ ಅಂಬೋದು ಇವತ್ತು ಕಣ್ಣಿಗೆ ಜನರಿಗೆ ಕೆಲವು ದಿವಸ ಕಷ್ಟ ಆಗಿರ್ಬೋದು. ರೋಡ್ ಡೆಮಾಲಿಷನ್ ಆಯ್ತು, ವೈಡನಿಂಗ್ ಆಯ್ತು, ಮತ್ತೊಂದು. ಇವತ್ತು ಅದ್ಭುತವಾದಂಥ ಸರ್ಕಲ್ಗಳು, ರೋಡ್ಗಳು, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರೆಡಿ ಆಗ್ತಾ ಇದೆ. ಆಮೇಲೆ ತುಂಗಭದ್ರೆಯಿಂದ ಪೈಪ್ಲೈನ್ ತರ್ತಾ ಇದ್ದಾರೆ, ಎಲ್ಲ ಈಗ ರಿಂಗ್ ರೋಡ್. ಈಗ ಒಂದೇ ಕೇಳ್ತೀವಿ ಸರ್, 2014ರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಕೇಂದ್ರದಲ್ಲಿ. 2015ರಲ್ಲಿ NMDCಗೆ ಲ್ಯಾಂಡ್ ಅಕ್ವಿಜೇಷನ್ ಆಯ್ತು. 3,000 ಎಕರೆ ಲ್ಯಾಂಡ್ ಅಕ್ವಿಜೇಷನ್ ಆಯ್ತು. ಇವತ್ತು 2026ರಲ್ಲಿ ಇದ್ದೀವಿ. 10 ವರ್ಷ ಆಯ್ತು. NMDC ಫ್ಯಾಕ್ಟ್ರಿ ಮೈನ್ ಇದೆ, ಕೃಷ್ಣ ವಾಟರ್ ಆಲ್ಮಟ್ಟಿಂದ ನೀರು ತರ್ಬೋದು. 3,000 ಎಕರೆ 630 ಕೋಟಿ ರೂಪಾಯಿನಲ್ಲಿ ಲ್ಯಾಂಡ್ ಅಕ್ವಿಜೇಷನ್ ಮಾಡಿ ಜಮೀನಿದೆ. ಮತ್ತೆ NMDC ಸಲುವಾಗಿ ನೀವು ಹೋರಾಟ ಮಾಡ್ರಪ್ಪ. ಅದನ್ನ ಬಿಟ್ಟು ಯಾವತ್ತು ಉದ್ಘಾಟನೆ ಮಾಡಿ ಅಂತ ಒಂದು 20 ಜನ ಬರೋದು, ಸೆಲುಗಳಕ್ಕೆ ಎಂಬುದು, ಒಂದು ಫೋಟೋ ಸೆಷನ್ ಮಾಡ್ಕೊಂಡು ಹೋಗ್ಬಿಡೋದು. ಅಂಡರ್ ಬ್ರಿಡ್ಜ್ ಓಪನ್ ಮಾಡಿಲ್ಲ ಅಂತೇಳಿ ಅಂಡರ್ ಬ್ರಿಡ್ಜ್ ಒಂದು 20 ಜನ ಬರೋದು, ಗೇಟ್ ಅಲಾಡ್ಸೋದು, ಫೋಟೋ ತಗೊಂಡು ಹೋಗೋದು. ನಿಮಗೆ ನಿಜವಾಗ್ಲೂ ಬಳ್ಳಾರಿ ಬಗ್ಗೆ ಕಾಳಜಿ ಇದ್ರೆ NMDC ಪ್ಲಾಂಟ್ ತರಕ್ಕೆ ಇವೆಲ್ಲ ಟೆಕ್ನಿಕಲ್ ಉಪಯೋಗಿಸ್ರಿ. ಈ ಗೇಟ್ ಅಲ್ಲಿ ಆಡ್ಸೋದು, ಟವರ್ ಕ್ಲಬ್ ಹೊಡೆಯೋದಲ್ಲ. NMDC ಬಂದ್ರೆ ಒಂದು 50,000 ಕೋಟಿ ನಮ್ಮ ಬಳ್ಳಾರಿಗೆ ಇನ್ವೆಸ್ಟ್ಮೆಂಟ್ ಬರ್ತದೆ. ಅಲ್ಲಿ ಏನು ರೈತರು ಏನು ಭೂಮಿಗಳು ಕೊಟ್ಟಿದ್ದಾರೆ, ಅವ್ರ ಮಕ್ಕಳಿಗೆ ನೌಕರಿ ಬರ್ತದೆ. ಇವತ್ತೇನು ಮಲಗಿದೆಲ್ಲ ರಿಯಲ್ ಎಸ್ಟೇಟ್ ಭೂಮಿ ಮತ್ತೆ ಎಲ್ಲ ಕಡೆ ಮತ್ತೆ ರಿಯಲ್ ಎಸ್ಟೇಟ್ ಡೆವಲಪ್ ಆಗುತ್ತೆ. ಅದನ್ನ ಮಾಡ್ರಪ್ಪ. ನೀವು ಡೆಲ್ಲಿಗೆ ಹೋಗಿ ನಾವು ಬರ್ತೀವಿ, ನೀವು ಸ್ವಾಗತ ಮಾಡ್ತೀವಿ. ಇವತ್ತು ಕರ್ನಾಟಕದವರೇ ಕುಮಾರಸ್ವಾಮಿ ಇದ್ದಾರೆ, ಅವರು ಬಹಳ ಭಾವನಾತ್ಮಕ ಜೀವಿ. ಅವರೆಲ್ಲರೂ ನಮ್ಮ ಬಳ್ಳಾರಿ ಜಿಲ್ಲೆ ಅವ್ರ MLAಗಳು ಇರ್ಬೋದು, ಸೋದರರು ಗೆದ್ದವರು ಎಲ್ಲರೂ ಹೋಗಿ ರಿಕ್ವೆಸ್ಟ್ ಮಾಡ್ಕೋಣ. ಅಣ್ಣ ಒಂದು ಒಳ್ಳೆ ಅವಕಾಶ ಬಂದಿದೆ ನಮ್ಮ ಜಿಲ್ಲೆಗೆ, ನೀವು ಮಾಡಿಕೊಡ್ರಿ, ಕರ್ನಾಟಕದಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡ್ದಂಗೆ ಆಗುತ್ತಂತ ಇಂಥ ಯೋಚನೆ ಮಾಡೋದು ಬಿಟ್ಬಿಟ್ಟು ಬರೀ ಬಡಿಯೋದು ಕಡಿಯೋದು ಇಂಥವು ಮಾತಾಡ್ತಾರೆ. ಆಗಲಿ ಡೆವಲಪ್ಮೆಂಟ್ ಓರಿಯೆಂಟೆಡ್ ಮಾತಾಡ್ತಾರೆ ಅಂತೇಳಿ ಒಂದು ವೇದಿಕೆ ಸಿದ್ಧ ಮಾಡಂತ ಹೇಳ್ರಿ. ಅವರು ನಮ್ಗೆ ಆದಿದೆ ದುರ್ಗಂಗುಡಿ ಕಾಂಪೌಂಡ್ ಬೇಕಾದ್ರೆ ಚಾಲಿ ಮಾಡಿ ಮಾಡೋಣ. ಅವ್ರು ಏನು ಡೆವಲಪ್ ಮಾಡ್ಯಾರ, ನಮ್ಮೊಳಗೆ ಏನು ಡೆವಲಪ್ ಮಾಡ್ಯಾರ, ನಮ್ಮ ಮನೆ ಟೈಮಲ್ಲಿ ಏನು ಡೆವಲಪ್ ಮಾಡ್ಯಾರ ತೋರ್ಸೋಣ. ನಾನು ಬೂಡಾ ಚೇರ್ಮನ್ ಇದ್ದಾಗ ಏನು ಕೆಲಸ ಮಾಡಿದ್ದೀನಿ, ಏನು ಈತೇನ ಲೇಔಟ್ಗಳು ನಾವು ಮಾಡಿ ನಾವು ದುಡ್ಡು ಸಂಬಂಧ ಈತನ ಜಾಗ ನಾವು ತಗೊಂಡ್ರೆ ಈತ ನಮಗೆ ಜಾಗ ಕೊಟ್ಟಣ. 30-40 ವರ್ಷ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕರೆ ಚುಕ್ಕಿಲ್ಲ ಜೀವನ ಮಾಡ್ಕೊಂಡು ಬಂದಿದ್ವಿ. ನಮ್ಮ ಫ್ಯಾಮಿಲಿ ಇವತ್ತು ಎಷ್ಟು ಮಂದಿಗೆ ಕೋಟಿಗಟ್ಟಲೆ ರೂಪಾಯಿಗಳು ಧರ್ಮ ಮಾಡಿ ಎಲ್ಲ ಮಾಡಿದ್ವಿ. ಇವ್ರು ತೋರಿಸಿ ಏನ್ ಮಾಡಿದಾರಂತ ಮಾತಾಡಿ ನಾಳೆ ನಮ್ಮ ಸಣ್ಣ ಹುಡುಗರು ರಿಪ್ಲೈ ಕೊಡ್ತಾರೆ. ದಾರಾ ಫ್ಯಾಮಿಲಿ ಮೇಲೆ ನಮ್ಮೆಲ್ಲ ಮುಖಂಡರ ಮೇಲೆ ಮಾತಾಡ್ಬೇಕಂದ್ರೆ ಎಚ್ಚರಿಕೆಯಿಂದ ಇರಬೇಕು. ಎಲ್ಲವೆಲ್ಲ ಡಬ್ಬಗಳು ಹೊಡೆ, ಸಿನಿಮಾಗಳು ಹೊಡೆ, ಕಾಲ ಎಲ್ಲ ಹೋಯ್ತೀಗ. ಎಲ್ಲ ಹೆಂಗ್ ಬ್ಲಡ್ ಐತಿ ಇಲ್ಲಿ ಕುದಿತಾರ ಹುಡುಗರು. ಅವರೇ ಇಲ್ಲಿದ್ರೆ ಬಾಡಿಗಳು ತಗೊಂಡೋಗೋದು, ಮನೆ ಮುಂದಿಡೋದು, ಬಾಡಿ ತಗೊಂಡೋಗಿ ಎಲ್ಲ ಶವರಾಜಕೀಯ ಯಾರು ಮಾಡಿದ್ ಬಳ್ಳಾರಿ ಜಿಲ್ಲೆಯಲ್ಲಿ ಅವ್ರದನ್ನ ಮಾಡಿರೋದು. ಮುಜಿಬ್ ಬಾಡಿ ತಗೋಬೇಕು ಅಂದ್ರೆ ಅವ್ರೆಲ್ಲ ಗಲಾಟೆ ಮಾಡಿ ಬಿಟ್ಟೋದ್ರು. ಎಲ್ಲ ಪ್ರತಿಯೊಂದರಲ್ಲಿ ಡ್ರಾಮಾನೆ. ದಯವಿಟ್ಟು ಬಳ್ಳಾರಿಗೆ ಇವರು ಬದ್ಧತಿದ್ರೆ ಅಭಿವೃದ್ಧಿಗೆ ನೀವು ನಿಮ್ಮ ಹತ್ರ ತಾಕತ್ತಿದ್ರೆ NMDC ಪ್ಲಾಂಟ್ ಸರ ಹೋರಾಟ ಮಾಡ್ರಿ. ನಾವೆಲ್ಲರೂ ನಿಮ್ಮ ಜೊತೆ ಬರ್ತೀವಿ. ನೀವು ಬೆಂಗಳೂರಿಗೆ ಡೆಲ್ಲಿಗೆ ಹೋಗೋಣ ಸಾಧನೆ ಮಾಡ್ರಿ.
ಬ್ರಹ್ಮಿಣ್ ಸ್ಟೀಲ್ಸ್ ಅಂತೇಳಿ ಬಡ ರೈತರು ಎಲ್ಲಾರು ಕೊಳಗಲ್ಲವನ್ನ ಅವರೆಲ್ಲಾರು 3 ಲಕ್ಷಕ್ಕೆ 5 ಲಕ್ಷಕ್ಕೆ ತಗೊಂಡು ಉತ್ತಮಗಾಲ ಮಾರಿದಲ್ಲಪ್ಪ ಸ್ವಾಮಿ. ಅದೇನು ಲೀಗಲ್ ಟ್ರಾನ್ಸಾಕ್ಷನಾ? ಲೀಗಲ್ ಟ್ರಾನ್ಸಾಕ್ಷನ್ ಏನಪ್ಪ ನೀನು ಮಾಡಿದ್ದು? ನಾನು ಬ್ರಹ್ಮಿಣ್ ಸ್ಟೀಲ್ ಆಗ್ತೇನೆ ಅಂತೇಳಿ ಕಡಪದಲ್ಲಿ ರಾಜಶೇಖರ್ ಬಗ್ಲಿ ಕೂತ್ಕೊಂಡು ಅಲ್ಲಿ ಫೋಟೋ ಹೊಡ್ಸ್ಕೊಂಡು ಅಲ್ಲಿ ಡಮಾರು, ಇಲ್ಲಿ ಇನ್ನೊಂದು ಮಿತ್ತಲ್ ಅವರು 26 ಕೋಟಿ ಮಾಡ್ತಾರೆ ಅಂತೇಳಿ ನಾನು 32,000 ಕೋಟಿ ಮಾಡ್ತೀನಿ ಅಂತೇಳಿ ಗೌರ್ಮೆಂಟ್ ಆಫ್ ಇದರಲ್ಲಿ ಇಂಡಸ್ಟ್ರಿಯಲ್ ಮೀಟಲ್ಲಿ ಎಮ್ಮೆ ಮಾಡಿದ್ರು ಇವರು. ಜಮೀನೇನು ತಕೊಂಡ್ರು, ಉತ್ತಮಗಾಲ ಕೊಟ್ಟರು. ಮತ್ತೆ ಈ ರೈತರು ಈಗ ಇವತ್ತಿಗೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತಿರುಗ್ತಾರೆ ರೈತರು. ನಮ್ಮ ತಾಯಿ ಹೆಸರಲ್ಲೇ ನಾನು ಕೊಳಗಲ್ಲ ಟ್ಯಾಂಕ್ ಮಾಡಿದ್ರೆ ರುಕ್ಮಿಣಿ ಚೆರುವು ಮಾಡ್ತೀನಿ, ಬಳ್ಳಾರಿಗೆ ಹುಲ್ಲು ನೀರು ಕೊಡ್ತೀನಿ. ಎಲ್ಲೋಯ್ತಪ್ಪ? ಎಲ್ಲೋದ್ ಕರೆ? ಒಂದನ್ನ ಹೇಳಿದ್ದನ್ನ ಖಡಕ್ಕಾಗಿ ಹೇಳ್ತೀನಿ, ಮಾಡೋ ದಮ್ಮು ತಾಕತ್ತಿದ್ರೆ ಮಾಡಿ ತೋರಿಸ್ಬೇಕು. ಬರೀ ಪುಡಾರಿ ಮಾತುಗಳು ಉದ್ರಿ ಮಾತುಗಳೆಲ್ಲ ಕೆಲಸ ಮಾಡಲ್ಲ. ಮಾಡು, ಡೆವಲಪ್ಮೆಂಟಲ್ಲಿ ಜಿತ್ ತಗೋ. ರೆಡಿ, ನೀನು 4 ರೋಡ್ಗಳು ಮಾಡಿರ್ಬೋದು, ನಾನು NMDC ಪ್ಲಾಂಟ್ ತರ್ತೀನಿ ಅಂತ ಪ್ರೆಸ್ ಮೀಟ್ ಮಾಡು, ಡೆಲ್ಲಿಗೆ ಹೋಗೋ ತಗೊಂಬ, ನಾವು ಓನರಕ್ಕೆ ಸ್ವಾಗತ ಮಾಡ್ತೀವಿ. ಇವೆಲ್ಲ ನಮ್ಮ ಮುಖಂಡರು ಸ್ವಾಗತ ಮಾಡ್ತಾರೆ, ಇಡೀ ಬಳ್ಳಾರಿ ಜಿಲ್ಲಾ ಎಲ್ಲರೂ ಸ್ವಾಗತ ಮಾಡ್ತಾರೆ. ಆದರೆ ಆ ನಿಟ್ಟಿನಲ್ಲೇ ಕೆಲಸ ಮಾಡಿದ್ಬಿಟ್ಟು ವೈಯಕ್ತಿಕವಾಗಿ ದ್ವೇಷ ಸಾಧನೆ ಮತ್ತೆ ಸುಲು, ಮತ್ತೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಎಂಬುದು ಏನಿದೆ? ಎಲ್ಲ ಇದು ಮಾಡಿಸ್ತಾರೆ, ಅವ್ರು ಅದು ನಡೆಸ್ತಾರೆ, ಇದು ನಡೆಸ್ತಾರೆ. ಎಲ್ಲದು ನೋಡ್ರಿ, ಬೇವಿನ ಬೀಜ ಹಾಕಿದ್ದವರೇ ಬೇವಿನ ಬೀಜ ಇಟ್ಟಾರ, ಬೇವಿನ ತಿಂತಾರ. ನಾವು ಬೇವಿನ ಬೀಜ ಯಾವತ್ತೂ ಇಟ್ಟಿಲ್ಲ, ನಾವೆಲ್ಲ ಒಳ್ಳೆ ಗಿಡಗಳು ಇಟ್ಟು ಒಳ್ಳೆ ಫಲ ಬರ್ತಾ ಇದ್ದಾವೆ. ಹೀಗಾಗಿ ಈ ಸಭಾ ಮುಖಂಡ ತಮ್ಮೆಲ್ಲರಿಗೂ ಇನ್ನೊಂದು ಅವ್ರ ಮುಖಾಂತರ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ನಿಮಗೆ ಬಳ್ಳಾರಿ ಜಿಲ್ಲೆ ಬಗ್ಗೆ ಅಭಿವೃದ್ಧಿ ಕಾಳಜಿ ಇದ್ರೆ ಬ್ರಹ್ಮಿಣ್ ಸ್ಟೀಲ್ ತಗೊಂಡು ಮಾಡಪ್ಪ. ಉತ್ತಮಗಾಲಕ್ಕೆ ಯಾಕೆ ಮಾರಿದೆ ರಿಯಲ್ ಎಸ್ಟೇಟ್ ಆಗಿ? ಇಲ್ಲಿ ತಗೊಂಡಿದ್ದು ಎಷ್ಟಕ್ಕೆ, ನೀನು ಮಾರಿದ್ದು ಎಷ್ಟಕ್ಕೆ, ಅದು ಡೀಟೇಲ್ಸ್ ತಗೊಂಬ. ದುರ್ಗಮೂಡ ಕೂತ್ಕೊಂಡು ಮಾತಾಡೋಣಕ್ಕೆ. ಇವು ಟವರ್ ಕ್ಲಾಕ್ ಅಲ್ಲಾಡ್ಸೋದು, ಈ ಅಂಡರ್ ಬ್ರಿಡ್ಜ್ ಅಲ್ಲಾಡ್ಸೋದು ಏನೈತೆ ಇದು? ಏನು ಒಂದು ತಿಂಗಳು ಹೆಚ್ಚಾಗ್ಬೋದು, ಇನ್ನೊಂದು ತಿಂಗಳು ಕಡಿಮೆ ಆಗ್ಬೋದು. ಏನು ರೋಡ್ಗಳೆಲ್ಲ ಮೊನ್ನೆ ಕರ್ನಾಟಕ ಅವ್ರು ಕೇಳಿ ರೋಡ್ ಹಾಕ್ಬೇಕಂತೇಳಿ ಮತ್ತೆ ಭರತ್ ಮಾಡಿ ರೋಡ್ ಹಾಕೊಟ್ಟಿಲ್ವಾ? ಅವ್ರು ಏನನ್ನ ಕನ್ಸ್ಟ್ರಕ್ಟಿವ್ ಆಗಿ ಏನನ್ನ ಕೆಲಸ ಹೇಳಿದ್ರಿ, ವಿರೋಧ ಪಕ್ಷ ಗೌರವ ಕೊಡೋ ಗುಣ ಇದೆ ನಮ್ಗೆ. ಇವತ್ತಿನವರೆಗೆ ನಮ್ಗೆ ವಿರೋಧ ಪಕ್ಷದ ವಿರೋಧ ಅಂತ ಯಾವತ್ತಿಲ್ಲ. ಮತ್ತೆ ಚುನಾವಣೆ ಆದ್ಮೇಲೆ ನಾವು ಹೆಂಗ್ ರೀತಿಯ ಫ್ರೆಂಡ್ಸ್ ತರ ಇತ್ತು ಅದೇ ತರ ಇದ್ವಿ ಎಲ್ಲರ ಹತ್ರ. ಇವ್ರು ಬಂದ ಮೇಲೆ ದ್ವೇಷ ರಾಜಕಾರಣ ಬಳ್ಳಾರಿ ಜಿಲ್ಲೆಯಲ್ಲಿ ಶುರುವಾಗಿರೋದು. ಅದು ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ದ್ವೇಷ ರಾಜಕಾರಣ ಇಲ್ಲ. MP ಪ್ರಕಾಶ್ ಅವರಾಯ್ತು, ಗೋರ್ಪಡೆ ಅವರಾಯ್ತು, ಅಲಮೀರ್ ಭದ್ರಾಪರ್ ಆಯ್ತು, ಕೊಂಡಯ್ಯವರಾಯ್ತು, ಬಸವ ಎಲ್ಲ ಒಂದೇ ವೇದಿಕೆ ಮೇಲೆ ಒಂದೇ ಕಡೆ ಕುತ್ಕೊಂಡು ಹಲವಾರು ಚರ್ಚೆ ಸಂಬಂಧ ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿ ಮಾತಾಡ್ತಾರೆ. ಇವಾಗೆಲ್ಲ ಸೀನು ಆ ವಾತಾವರಣ ಎಲ್ಲೋಯ್ತು? ನೀವು ಕೂಡ ಪತ್ರಕರ್ತ ನಮಗಿಂತ ಅನುಭವಗಳಿದ್ರಿ, ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಂತ ಹೇಳ್ರಿ. ಅಭಿವೃದ್ಧಿ ಬಗ್ಗೆ ಏನು ಬೇಕಾದ್ರೆ ಮಾಡುತ್ತೆ. ನಾನು ತಗೊಂಡಪ್ಪ 50,000 ಕೋಟಿ ನಾನು ಡೆಲ್ಲಿಯಿಂದ ತರ್ತೀನಿ, ಇದು 1 ವರ್ಷ ಒಳಗೆ ನಾನು ಮಾಡ್ತೀನಿ ಅಂತ ಶಬ್ದ ಮಾಡಿ ದುರ್ಗಮ್ಮನಾಯಣ ಅಂತ ಹೇಳ್ರಿ. ನಾವು ಊನಾರ ಹಾಕಿ ಎಲ್ಲ ದುರ್ಗಮ್ಮನ ಬೇಗ ಅಭಿಷೇಕ ಮಾಡೋಣ. ಯಾಕಂದ್ರೆ ನಮ್ಮ ಜನಕ್ಕೆ ಉದ್ಯೋಗ ಬೇಕು. ಈಗ ಒಂದು ಫ್ಯಾಕ್ಟ್ರಿ ಬಂದರೆ ಹಲವಾರು ಡೈರೆಕ್ಟ್ ಇಂಡೈರೆಕ್ಟ್ ಇಂಪ್ಲಿಕೇಶನ್ ಇರ್ತಾವೆ. ಉತ್ತಮಗಾಲ ಅಷ್ಟೇ, ಅವಾಗ ಏನು ಮಾರಿದಿಲ್ಲಪ್ಪ, ನೀವು ವಾಪಸ್ ತಂದು ಸ್ಟೀಲ್ ಪ್ಲಾಂಟ್ ಮಾಡು. ಬ್ರಹ್ಮಣಿ ಅಂತ ನೀವು ಮಗಳ ಹೆಸರು ಇಟ್ಟಿಯಲ್ಲ, ಅಲ್ಲಿ ಹೋಯ್ತು ಇಲ್ಲಿ ಹೋಯ್ತು. ಮಕ್ಕಳ ಹೆಸರು ಹಾಕಿಟ್ಟು ನಾವು ಮಾಡ್ತೀವಿ, ಅವ್ನು ತಗೊಂಡು ದೊಡ್ಡ ಫ್ಯಾಕ್ಟ್ರಿ ಮಾಡು, ನಾವು ಸ್ವಾಗತ ಮಾಡ್ತೀವಿ. ಹೇಳ್ಬೇಕಂದ್ರೆ ಹಲವಾರು ಇದ್ದಾವೆ. ಒಂದು ಪುಸ್ತಕನೇ ಬರಿಬೋದು. ಈಗ ಏನಂದ್ರೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಈಗ ಸಂದರ್ಭ ಬಂತ ನಿನ್ನೆ ಬರೀ ಸುಳ್ಳು ಅಂದ್ರೆ ಕಂಡೆಮ್ ಮಾಡದೇ ಇದ್ರೆ ಇವ್ರೇನೆಲ್ಲ 100 ಸುಳ್ಳನ್ನ ಗೋಬಲ್ ಪ್ರಚಾರ ಅಂತಾರೆ. ಅದು 100 ಸುಳ್ಳು ಹೇಳ್ಕೊಂಡ್ರೆ ಹಂಗೆ ಹೋಗ್ತಾ ಇರ್ತತೆ ನಿಜ ಅಂತ. ಅದಕ್ಕೆ ಇವತ್ತು ಆ ದೃಷ್ಟಿಯಿಂದನೇ ಅದು ತಪ್ಪು ಸುಳ್ಳು ಮಾಹಿತಿ ಅಂತ ಹೇಳಕ್ಕೆ ನಾವು ಇವತ್ತು ಕರೆದಿರೋದು. ಇವತ್ತು ಆ ಹುಡುಗ ಇವತ್ತು ಇಲ್ಲ ಅವರು ಇದನ್ನು ಮಾಡಿದ್ದಾರೆ, ಅವರೇ ಮಾಡಿದ್ದಾರೆ, ಇವರು ಮಾಡಿದ್ದಾರೆ. ಅರೆ ಸರ್ಕಾರ ಐತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಐತೆ. ನಾನು ಯಾರು ಸ್ಟೇಟ್ಮೆಂಟ್ ಕೊಡಲಿಕ್ಕೆ, ಅವರೇ ಸ್ಟೇಟ್ಮೆಂಟ್ ಕೊಡಲಿಕ್ಕೆ. ನಾವು ಡಿಮ್ಯಾಂಡ್ ಮಾಡೋದು ನಮ್ಮ ಮುಖಂಡರು ಏನು ಅವ್ರ ಮೇಲೆ 302 ಅವರು ಮಾಡಿರೋದು, 302, 307 ಅವ್ರು ಏನು FIR ಹಾಕಿದ್ರೆ ಅವರು ಮುಂದೆ ಎನ್ಕ್ವೈರಿಯಲ್ಲಿ ಸಾಬೀತಾಗುತ್ತೆ. ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಕಂಪ್ಲೇಂಟ್ ಸಾಬೀತು ಮಾಡ್ಕೊತಾರೆ. ಅದು ಡಿಪಾರ್ಟ್ಮೆಂಟ್ ವಿಚಾರ. ನಾನಾಯ್ತು ಇನ್ನೊಬ್ರಾಯ್ತು ಮಾತಾಡೋದು ನಾವು ಹೇಳ್ಬೋದು ವಿನಃ ಇಂದ ಮ್ಯಾಟ್ರ್ ಅದನ್ನು ಮಾತಾಡಿ ಎನ್ಕ್ವೈರಿಯಲ್ಲಿ ಇದ್ದ ಟೈಮಲ್ಲಿ ನಾವು ತಪ್ಪದಾರಿಗೆ ಹೇಳೋದು ಮತ್ತೊಂದು ಹೇಳೋದು ನಾವು ಮಾಡೋದು ಸೂಕ್ತ ಅಲ್ಲ. ಯಾಕಂದ್ರೆ ಅನುಭವವಾಗಿ ನೀನು MLA ಆಗಿ MLC ಆಗಿ ಮಂತ್ರಿಯಾಗಿ ಉಸ್ತುವಾರಿ ಸಚಿವ ನಿನ್ನೆಲ್ಲ ಗೊತ್ತಿರ್ತಾವ ಪ್ರೋಟೋಕಾಲ್ ಪ್ರಕಾರ. ಈಗ ಅದ್ರಲ್ಲಿ ನಾವು ತೋರಿಸೋದೇನೈತೆ, SPDCಗಳು ಮನೆ ಮುಂದೆ ಅದನ್ನ ಯಾವ್ದೋ ಮನೆ ಕರಿತಿದ್ರಲ್ಲಪ್ಪ, ಯಾವ ಮನೆ ಅದು ಕುಟೀರ ಮನೆ ಕುಂದಿರ್ಸಿದ್ದಿಲ್ಲ ಗಂಟೆ ಕಾಯ್ಕಂತ.
ನಾವು ಮಾಡಿದ್ವ ನಮ್ಮವ್ರೇನಣ್ಣ? ಇನ್ನೂ ಒಂದು ಹೇಳ್ತೀನಿ, ಮೇಲೆ ಕೂತ್ಕೊಂಡು ಸೀನಿಯರ್ ಲೀಡರ್ಗಳು ಬಂದ್ರೆ ಸೀನಿಯರ್ ಲೀಡರ್ಗಳು ಹೆಸರುಗಳು ಇಟ್ಟಿದ್ರು. ಹೆಸರು ಬೇಡ, ನಾಯಿಗಳು ಹೆಸರು ಹೇಳ್ತೆ. ಪಂಬರೇನ್ ಬಂದತ್ತೆ, ಏನು ಇನ್ನು ಬುಲ್ಡಾಗ್ ಬಂದತ್ತೆ. ಆ ಪಕ್ಷದ ಹಿರಿಯ ಮುಖಂಡರಿಗೆ ಅವ್ರು ಇಟ್ಟಿರೋ ಹೆಸರುಗಳು ಆ ಥರ ಕರಿತಿದ್ರು. ಎಷ್ಟು ರೀ, ಯಾವ ರೀ ಮಾನವೀಯತೆ ಪ್ರಜಾಸ್ವಾಮ್ಯದಲ್ಲಿ ಎಲ್ಲರೂ ಪ್ರೇಮ ಮಾಡಬೇಕು, ಪ್ರೀತಿಸ್ಬೇಕು. ದ್ವೇಷದಿಂದ ಏನು ಸಾಧನೆ ಮಾಡೋಕ್ಕಾಗಲ್ಲ. ಇವತ್ತು ಆ ಹುಡುಗ 32-33 ವಯಸ್ಸಲ್ಲಿ ಗೆದ್ದು ಬರ್ಬೇಕಂತ ಹೇಳಿದ್ರೆ ಎಲ್ಲರೂ ಪ್ರೀತಿಸಿದ್ದಕ್ಕೆ, ಆ ವಿಶ್ವಾಸ ತೋರಿಸಿದ್ದಾನೆ ಇವತ್ತು ಅಷ್ಟು ಕೆಲಸ ಮಾಡ್ತಿರೋದು. ಈ ಸರ್ಕಾರ ಗ್ಯಾರಂಟಿ ಕೊಡೋದು ಸಹಿಸಲ್ಲ. ಒಂದು ಕನ್ಸ್ಟ್ರಕ್ಟಿವ್ ಆಗಿ ಈ ಜಿಲ್ಲಾ ಅಭಿವೃದ್ಧಿ ಈ ಥರ ಇವ್ರು ಮಾಡ್ಬೇಕಾಯ್ತು, ಮಾಡಿಲ್ಲ ಅಂತ ಹೇಳಿ ಮಾತಾಡೋದು. ಈ ಚುಳ್ಳಕ ರಾಜಕೀಯ ಇವತ್ತನ ಅದು ಮುಚ್ಚಿಬಿಡ್ರು, ಸಾಕಾಗೈತಿ. ನಾವು ಡೆವಲಪ್ಮೆಂಟ್ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಅಜೆಂಡಾ ಇಡೋಣ. ಏನಪ್ಪ ನೀವು ಕಾಂಗ್ರೆಸ್ ಸರ್ಕಾರದ ಏನು ಅಜೆಂಡಾ ಮಾಡ್ರಪ್ಪ, ಸ್ಟೇಟ್ ಗೌರ್ಮೆಂಟಲ್ಲಿ ನೀವು ಮಾಡಿರಿ, ಸೆಂಟ್ರಲ್ ನಾವು ಮಾಡ್ತೀವಿ. ಗಂಡಸ್ತಾನ ಅಲ್ಲಿ ತೋರಿಸ್ಬೇಕು, ನಿಜವಾದ ಗಂಡಸ್ತಾನ ಅದನ್ನ ಹೇಳ್ಬೇಕು ನಾವು. ಅಲ್ಲ, ಒಂದು ದೊಡ್ಡ ಸಮಾವೇಶ ಮಾಡೋ ಟೈಮಲ್ಲಿ ಡೈವರ್ಷನ್ ಮಾಡಲಿಕ್ಕೆ ಆ ಬೆಳಿಗ್ಗೆ ಎದ್ದು ಕೂಡ ಆ ರೋಡಲ್ಲಿ ಹೋಗಿ ಆ ವಾಲ್ಮೀಕಿ ಮಹರ್ಷಿ ದರ್ಶನ ಮಾಡಬೇಕಂತ ನಮಗೊಂಥರ ಪುರುಷನ ಸುಕೃತಿ ಇರಬೇಕು. ಅಂಥ ಒಂದು ನಮ್ಮ ಅವರೇನು BJP ಅವ್ರು ಕೆತ್ತಿಸಿದ್ರು ರಾಮ್ ಟೆಂಪಲ್, ನಾವೇ ಮಾಡಿಸುವಂಥ ಏನು ಕೆತ್ತನೆ ಮಾಡಿದ್ದಂಥ ಶಿಲ್ಪಿ ಅರುಣ್ ಯೋಗರಾಜ್ ಕೆತ್ತಿರೋ ಅಂಥ ಅದ್ಭುತವಾದಂಥ ಒಂದು ಶಿಲ್ಪ. ಅಂಥವ್ರು ಕೆತ್ತನೆ ಮಾಡಿದ್ದ ನೀವು ಡೈಜೆಷನ್ ಮಾಡ್ಕೊಂಬಿದ್ದಂಗೆ ಅದನ್ನು ನಾಳೆ ಏನಾದರೂ ಮಾಡಿ ಕಾರ್ಯಕ್ರಮ ಮಾಡಬಾರ್ದು ಅಂಬೋದು ಇಗ್ನೈಟ್ ಬೇಕಂತ. ಈಗ ಎಲ್ಲರ ಮನೆಗಳು, ಅವ್ರ ಮನೆ ಕಲ್ಲುಗಳು ಹೆಂಗೆ ಬಂದವಪ್ಪ? ಕಲ್ಲು ಅವ್ರ ಮನೇಲಿ ಎಂದು ಬಂದು ಕಟ್ಗೆ ಯಾಕೆ ಬೇಕು ಮನೆಗಳಲ್ಲಿ? ಕಾರ್ಪುಡಿ KG ಗಟ್ಟಲೆ ಯಾರು ಇರ್ತಾರಪ್ಪ? ಕಾರ್ಪುಡಿ ನಿಮ್ಮ ಮನೆ KG ಗಟ್ಟಲೆ ಇರ್ತಾರನಪ್ಪ? ನಮ್ಮ ಮನೆಗಂತೂ ಏನೋ ಹಳೆ ಕಾರ್ಪುಡಿ ಇತ್ತು, ಮಿರ್ಚಿ ಇರ್ತಾವೆ, ಕಾರ್ಪುಡಿ ಇರೋದು. ಕಾರ್ಪುಡಿ ಒಂದು 500 ರೂಪಾಯಿ ಬೀಳ್ತಾವೆ. ಚೀಲ್ಗಳು ಕಾಲೇಜ್ ಹೆಂಗೆ ಬರ್ತಾವ? ಎಲ್ಲ ಪ್ರಿಪೇರ್ ಮಾಡಿಕೊಂಡು 2-3 ದಿವಸದಿಂದ ಸ್ಕೆಚ್ ಹಾಕಿ ಬ್ಲೂ ಪ್ರಿಂಟ್ ಮಾಡಿ ಒಂದು ಸುಮ್ಮನೆ ಹಂಗೆ ಅರ್ದು ಸ್ಟಾರ್ಟ್ ಮಾಡ್ಕೊಂಡು ಕ್ರಿಯೇಟ್ ಮಾಡಿ ಇದು ಬೇಕಾ? ಮತ್ತೆ ನೀವು ಪುನಃ ವಾಪಸ್ಸು ಹಳೆ ದಿವಸಕ್ಕೆ ತೊಗೊಂಡು ಹೋಗ್ತಿದ್ರಿ. ಇದು ಯಾರಿಗೂ ಶೋಭೆ ಇಲ್ಲ, ನಮ್ಮ ಜಿಲ್ಲೆಗೂ ಶೋಭೆ ಅಲ್ಲ. ತಪ್ಪು ಯಾರು ಮಾಡಿದ್ರು ತಪ್ಪೇ. ನೀವು ದೊಡ್ಡ ಲೀಡರ್ಗಳಾಗಿ ಹಿರಿಯವರ ಶಾಸಕರಿಗೆ ಇಲ್ಲಾಂದ್ರೆ ಹೇಳ್ಬೇಕು. ಯಾಕಂದ್ರೆ ಇವರು ಅಸೆಂಬ್ಲಿ ಇರ್ತಾರೆ, ಅವ್ರಿಗೆ ಅಸೆಂಬ್ಲಿ ಇರ್ತಾರೆ. ಅದನ್ನ ಹೇಳ್ಬಿಟ್ಟು ಶ್ರೀರಾಮುಗಳು ನಿನ್ನೆ ಹೇಳಿದ್ರು, ಇಲ್ಲ ನೀವು ಹೇಳ್ಬೇಕಾಯ್ತು, ಅವ್ರು ಹೇಳ್ಬೇಕಾಯ್ತು. ನೀವು ಹೇಳ್ಬೋದಾಯ್ತಲ್ಲ. ಶ್ರೀರಾಮುಲು ಬಂದು ಬರತ್ತೆ, ಆ ಥರ ಇಲ್ಲಪ್ಪ, ಈ ಥರ ಐತೆ, ಹಿಂಗೆ ಐತೆ, ಯಾಕೆ ಮೇರಪ್ಪ ನಡಿ, ಯಾರ ಮನೆಗೆ ಹೋಗೋಣ ಕೇಳಿದ್ರೆ ಅವ್ರೇನು ಹೋಗ್ತಿದ್ದಿಲ್ಲ, ಅವ್ರ ಮನೆಯನ್ನು ಕೊಡ್ತಿದ್ದಿಲ್ಲ. ಒಂದೇ ಒಂದು ಕಾರಣ, ಒಟ್ಟು ವಾಲ್ಮೀಕಿ ಜನಾಂಗದ ಆ ತಾತಂದು ಮಾತ್ರ ಯಾವುದಾದ್ರು ಭವ್ಯವಾದ ಒಂದು ನಾಳೆ ಅದು ಸಭೆ ನಡೀಲಿದ್ದಂಗೆ ನೋಡ್ಬೇಕಂಬುದೇ ಕನಸು ಇವ್ರಿಗೆ, ಬೇರೆ ಏನು ಕನಸಿಲ್ಲ. ಆ ಕನಸು ನಾಳೆ ಹೆಂಗಿರ್ತದೆ ಸಿನಿಮಾ ಬಂದು ನಾಳೆ ಸಿನಿಮಾ ಸ್ಟಾರ್ಟ್ ಆಗಿ ಬಂದು ಗೊತ್ತಾಗ್ತದೆ. ಇವತ್ತೇನು ಆ ಘಟನೆ ಹುಡುಗಂದು ನಡೆದಿದಲ್ಲ, ರಾಜಶೇಖರ್ ರೆಡ್ಡಿ ಆತಂದು ಏನು ಆಗಿದೆ ಅದ್ರ ನಿಷ್ಪಕ್ಷವಾದ ತನಿಖೆ ಆಗ್ತದೆ. ತನಿಖೆ ಆದ್ಮೇಲೆ ಯಾರು ತಪ್ಪಿದಸ್ತೋ ಏನಂಬುದು ಅದು ತನಿಖೆ ಅವರು ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ, ಆ ಡಿಪಾರ್ಟ್ಮೆಂಟ್ ನಡೆಸ್ಕೊಡ್ತಾರೆ. ಸರ್ ಅವರು ಸಿಟ್ಟಿಂಗ್ ಜಡ್ಜು, CBI, ಆಮೇಲೆ ED, ID ಅವೆಲ್ಲ ಮತ್ತೆಲ್ಲ ಅವ್ರ ಕೈಯಾಗ ಯಾವ ಎನ್ಕ್ವೈರಿ ಅಂತ ಮಾಡ್ಕೊಳ್ಳಿ ಸರ್, ಯಾರಿಗೂ ತಕರಾರಲ್ಲ. ಈಗ ಒಂದು ವೇಳೆ ಮುಂಡಿನಾಗ CBI ಎನ್ಕ್ವೈರಿ ಬ್ಯಾಡ ಸರ್ ಅಂತ ಅವ್ರನ್ನ ಬಿಡ್ತಾರ? ಏನಿಲ್ಲ, ತನಿಖೆ ಯಾವುದಾದ್ರೂ ಮಾಡ್ಬೇಕು. ಈಗ CBI ಅವ್ರ ಕೈಗೈತೆ, ED ಅವ್ರ ಕೈಗೈತೆ, IT ಎಲ್ಲ ಕೈಗೈತೆ. ಈ ಜುಡಿಷಿಯಲ್ ಎನ್ಕ್ವೈರಿ ಮಾಡಿದಂತ ಅವ್ರು ಮಾಡಿದ್ರೆ ನಾವ್ಯಾರು ತಳ್ಳಕ್ಕೆ ಯಾರು? ನ್ಯಾಯಯುತವಾಗಿ ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡೋ ಯಾವುದೇ ಒಂದು ಇದಕ್ಕೆ ಮಾಡಿದ್ರು ಕೂಡ ಎಲ್ಲರೂ ಸ್ವಾಗತ ಮಾಡ್ತಾರೆ. ಯಾರ್ಯಾಕೆ ವಿರೋಧ ಮಾಡ್ತಾರೆ? ವಿರೋಧ ಮಾಡೋ ಪ್ರಸಂಗ ಬರೋದಿಲ್ಲ, ಯಾಕಂದ್ರೆ ಆ ಭಯನೇ ನಮಗಿಲ್ಲ. ಈಗಲಾದ್ರೂ ನಾನು ಹೇಳ್ತೀನಿ, ಈ ಸಭಾ ಮುಖಂಡ ನಮ್ಮೆಲ್ಲರ ಮುಖಂಡ ಸಾಕ್ಷಿ ಹೇಳ್ತೀನಿ, ಈಗಲಾದರೂ ನಿಮ್ಮ ಆತ್ಮಸಾಕ್ಷಿ ಇಟ್ಕೊಂಡು ಆತ್ಮಸಾಕ್ಷಿಯಿಂದ ಬಳ್ಳಾರಿ ಜಿಲ್ಲಾ ಅಭಿವೃದ್ಧಿಗೆ ಏನು ಕೆಲಸ ಮಾಡೋಕ್ಕೆ ನೀವು ಕೈ ಜೋಡಿಸ್ತೀರೋ ನಾವೆಲ್ಲರೂ ಕೂಡ ಅದೇ ಕೈ ಜೋಡಿಸೋಕೆ ನಾವು ಕೂಡ ಸಿದ್ಧರಿದ್ದೀವಿ. ಆದರೆ ಡೆಮಾಲಿಶ್ ಬಳ್ಳಾರಿನ ಹಾಳು ಮಾಡ್ತೀನಿ ಅನ್ನೋದು ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಹಳೆ ರಾಜಕೀಯಗಳು ಮರುಕರಣೆ ಮಾಡೋಕೆ ಮಾತ್ರ ಯಾರು ನಮ್ಮ ಕಾರ್ಯಕರ್ತರಾಯ್ತು, ನಮ್ಮ ಮುಖಂಡರಾಯ್ತು ಬಿಡಲ್ಲ. ಇದು ಶತಸಿದ್ಧ. ನಿನ್ನ ಹುಡುಗನ ಕಂಟ್ರೋಲ್ ಮಾಡಿದ್ದು ಭಾಳ ಜಾಸ್ತಿ. 3-4-5 ಸಾವಿರ ಜನ ಬಂದು ಹಿಡಿದು ಹಂಗೆ ಹೋಗಿದ್ರೆ ಇವ್ರೇನು
ಮನೇಲಿ ಹೋಗಿ ತೂರಿ ಇದು ಮಾಡ್ಕೊಂಡು ಅಂತ ಇಂಟಿಸ್ಮೆಂಟ್ ಇದ್ದು ಲಾಠಿ ಚಾರ್ಜ್ ನಮ್ಮ ಮೇಲೆ ಅವ್ರು ಮಾಡಿದ್ರು ಕೂಡ ಅವ್ರೇನು ಭಯ ಇತ್ತು, ಇವ್ರು ಎಲ್ಲಿ ಒಳಗೆ ನುಗ್ಗಿ ಇದು ಅನಾಹುತ ಆಗುತ್ತೋ ಅಂತೇಳಿ. ಅದು ನಮ್ಮ ಹುಡುಗ ಏಟ್ಗಳು ಬಿದ್ದು ಕೂಡ ಏಟು ಬಿದ್ದು ಒಂದು ಸತ್ತು ಅದ ಎಲ್ಲ ಎನ್ಕ್ವೈರಿ ಆಗ್ತಾವ. ಅವರು ಕೇಸ್ ಕೌಂಟರ್ ಕೇಸ್ ಕೊಡ್ತಾರೆ, ಎಲ್ಲ ಎನ್ಕ್ವೈರಿ ತನಿಖೆಗೆ ಅಲ್ಲಿ ನಾವೇನು ಯಾರು ನಮಗೂ ಅಭ್ಯಂತರ ಇಲ್ಲ, ಹಸ್ತಕ್ಷೇಪ ಇಲ್ಲ, ಅಭ್ಯಂತರ ಇಲ್ಲ. ತನಿಖೆ ರೀತಿ ಆ ರೀತಿ ಏನು ತನಿಖೆ ಆಗ್ತದೆ ಆ ರೀತಿಗೆ ಆಗುತ್ತೆ. ಆದರೆ ಈ ಬೆದರಿಕೆ ಮಾಡೋದು, ಪ್ರತಾಪ್ ರೆಡ್ಡಿ ನಮ್ಮಲ್ಲಿ ದುಡ್ದಾನ, ಅವರನ್ನೇ ಕ್ರಿಮಿನಲು, ಗಾಲಿ ನೀನು ಗಾಲಿ ತೆಗಿತೀವೆಲ್ಲ ಇಂಥ ಡೈಲಾಗ್ಗಳು ಬಿಡು. ಈಗ ಕೇಳಿ 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 ಸಾಕಾಗೈತೆ. ಅಲ್ಲಿ ಅಜ್ಜೋರು ಕೂತ್ಕೊಂಡಿರೋದು ಯಾರು? ರಾಮಾಯಣ ಬರೆದಂಥ ಮಹಾನ್ ವ್ಯಕ್ತಿ. ಅಂಥ ವ್ಯಕ್ತಿಗೆ ಥರ ತಗೊಂಡು ಸೇವೆ ಮಾಡಿಕೊಂಡು ಒಳ್ಳೆ ಅನಿಸ್ಕೋ. ಎಲ್ಲರೂ ಸಾಯ್ತಾರೆ, ನೀನು ಸಾಯ್ತಿ, ನಾನು ಸಾಯ್ತೀನಿ, ಇನ್ನೊಬ್ರು ಸಾಯ್ತಿ, ಇವರು ಸಾಯ್ತಾರೆ. ಹೋಗೋ ಟೈಮಲ್ಲಿ ಈ ಮನುಷ್ಯ ಇರಬೇಕಾಯ್ತಪ್ಪ ಅಂದರೆ ಅವತ್ತು ನಾವು ಹುಟ್ಟಿದ ಸಾರ್ಥಕ. ಆ ರೀತಿ ನಾವು ಜೀವನ ನಡ್ಕೊಂಡು ಬಂದಿದ್ದೀವಿ. ದಯವಿಟ್ಟು ಇನ್ನೊಂದು ರೀತಿ ಈ ಥರ ಮಾತುಗಳು, ಕ್ಷುಣ್ಣಕ ಮಾತುಗಳು ಮಾತಾಡಬಾರ್ದು. ಮಾತಾಡದೆ ಅದೇ ರೀತಿಯಲ್ಲಿ ಇರ್ತದೆ. ಅವ್ರು ಯಾವ ಥರ ಮಾತಾಡ್ತಾರೆ ರಿಪ್ಲೈ ಕೂಡ ಅದೇ ಥರ ಇರ್ತದೆ. ಇದು ಹೆಚ್ಚಿಗೆ ಅನ್ಕೋಬೋದು, ಇಲ್ಲಾಂದರೆ ಏನಾದ್ರು ಅನ್ಕೋಬೋದು. ಅವ್ರು ಯಾವ ಸ್ಪಿರಿಟಲ್ಲಿ ತೊಗೊಂಡ್ರೆ ಆ ಸ್ಪಿರಿಟಲ್ಲಿ ತಗೊಳ್ಳಿ. ಬಟ್ ಇಲ್ಲಿ ಜಗ್ಗೋರು ಬಗ್ಗೋರು ಅಂತ ಯಾರು ಇಲ್ಲ. ಡಬ್ಬೆಗಳೆಲ್ಲ ಕಲ್ಲುಗಳು ಹಾಕಿ ಹೊಡೆಯೋ ಕಾಲ ಹೋಯ್ತು. ಎಲ್ಲ ಲೀಡರ್ಗಳು ಕಣ್ಣ ಮಾಡಿ ಎಲ್ಲಿ ಬೇಕಾದ್ರೂ ಬಿಸಾಕಿ, ಯಡಿಯೂರಪ್ಪನಂತ ದೊಡ್ಡ ಲೀಡರ್ ಕಣ್ಣೀರು ಹಾಕಿಸಿದ್ರಲ್ರಿ. ಯಡಿಯೂರಪ್ಪನ ಮಗ ಕಣ್ಣೀರು ಹಾಕ್ಸಿದ್ರ ಮುದುಕನ ಪಾಪ. ಆಪರಿಂಶ ಕೊಟ್ಟರು. ಯಾರಿಗೂ ಇವ್ರು ಕಾಡ್ಸಿಲ್ಲ ಹೇಳ್ರಿ, ಎಲ್ಲರೂ ಕಾಡ್ಸಿದೆ. ದೇವೇಗೌಡರ ಮುದಿಹದ್ದು, ಸೋನಿಯಾ ಗಾಂಧಿನ, ಚಂದ್ರಬಾಬು ಎಲ್ಲರೂ ಬೈದೆ. ಅಂದರೆ ಇಡೀ ದೇಶದಲ್ಲಿ ರಾಜಕೀಯ ಈತೊಬ್ಬತ್ತೆ ಹರಿಶ್ಚಂದ್ರ. ಒನ್ ಆ್ಯಂಡ್ ದಿ ಓನ್ ಹರಿಶ್ಚಂದ್ರ. ಥ್ಯಾಂಕ್ ಯು ಸರ್. ನಮ್ಮ ಫ್ಯಾಮಿಲಿ ಮೆಂಬರ್ ಸರ್. ಅಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್. ಆಮೇಲೆ ಈಸ್ ಎ ಡೈನಮಿಕ್ ಯಂಗ್ ಮ್ಯಾನ್. ಆಮೇಲೆ ಅದ್ಭುತವಾದ ಕನಸುಗಾರ. ಏನೇ ಕೆಲಸ ಇಂಟ್ರೆಸ್ಟ್ ಮಾಡೋದು ಫಾಸ್ಟಾಗಿ ಡೇ ಆ್ಯಂಡ್ ನೈಟ್ ನಿಂತ್ಕೊಂಡು ಮಾಡಿಸಿದ ಟೀಮ್ ಇದೆ. ಹೌದು ಹೌದು ಸರ್. ಅಲಿಖಾನ್ ಹೆಸರು ಅಲ್ಲ ಸರ್, ಅಲಿಖಾನ್ ಹೆಸರು ಎದಕ್ಕೆ ಅಲ್ಲ ಸಾಹೇಬ್ರೆ, ಸ್ವಲ್ಪ ಹೇಳಕ್ ಕೇಳ್ರಿ. ಜನಾರ್ದನ್ ರೆಡ್ಡಿ ಪಕ್ಲಿಗೆ ಅಲಿಖಾನ್ ಇರ್ತಾನ, ಅವ್ರದ್ದು ಒಂದು ಸಿನಿಮಾ. ಭರತ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿ ಇರ್ತಾನೆ, ಇವ್ರದ್ದು ಒಂದು ಸಿನಿಮಾ. ಇವ್ರದ್ದು ಡೆವಲಪ್ಮೆಂಟ್ ಅಜೆಂಡಾ. ಇವ್ರು ಡೇ ಆ್ಯಂಡ್ ನೈಟ್ ಡೆವಲಪ್ಮೆಂಟ್ ಕಟ್ಟಕ್ಕೆ ಕೆಲಸ ಮಾಡ್ತಾರೆ. ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ. ಕಟ್ಟಕ್ಕೆ ಕೆಲಸ ಮಾಡಿದ್ರ ಅವ್ರಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳಿ. ಈಗ ನಾನು ಹೇಳ್ದಲ್ರಿ, ಬ್ಯಾನರ್ಗಳು ಎಲ್ಲ ಕಡೆ ಕಟ್ತಾರೆ, ಊರೆಲ್ಲ ಕಟ್ತಾರೆ. ಇವ್ರು ಯಾಕಂದ್ರೆ ಹರಿಯಕ ಮತ್ತೊಂದು ಹೋಗೋದು ಅಂದರೆ ಅದನ್ನು ಹೇಳ್ತಿರೋದು. ಆ ಬ್ಯಾನರು ಇಟ್ಸ್ ಓನ್ಲಿ ಅನ್ ಎಕ್ಸ್ಕ್ಯೂಸ್. ಕಟ್ಟಿಗೆ, ಕಲ್ಲು, ಖಾರ ಪುಡಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೆಂಗೆ ಬಂತು? ಹೋಮ್ವರ್ಕ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಮೆಟೀರಿಯಲ್ ಸ್ಟಾಕ್ ಇಟ್ಕೊಂಡೆ ಬಂದು ಬೇಕಂತ ಕೇಳಿಸ್ಬೇಕಂತೇಳಿ ಇನ್ನೊಬ್ರು ಹೇಳಿ ಫೋನಲ್ಲಿ ಮಾಡಿ, నేను పీక్తానులే ఏం చేస్తావు చేసుకో ಅಂದರೆ ಪ್ರಿಕ್ ಮಾಡಿ ಆ ಹುಡುಗರು ರಿಯಾಕ್ಟ್ ಆಗ್ತಾರೆ. ರಿಯಾಕ್ಟ್ ಆದ ಕೂಡ ಸ್ಟಾರ್ಟ್ ಲೊಕೇಶನ್. ಸರ್, ಸತೀಶ್ ರೆಡ್ಡಿ ದೊಡ್ಡ ಡ್ರಾಮಾ ಅಂಬೋದು ಏನಿಲ್ಲ ಸರ್. ಡ್ರಾಮಾ ಅಂಬೋದಲ್ಲ. ಆ ಹುಡುಗ ಭಾಳ ಎಲ್ಲ ಹೇಳೋದು ಕೇಳಿ ಸರ್. ಎಕ್ಸ್ರೇ ಬೇಕಾದ್ರೆ ಕೊಡ್ತೀನಿ, MRI CT ಸ್ಕ್ಯಾನ್ ಎಲ್ಲ ಕೊಡ್ತೀವಿ. ನಿಮ್ಮ ಹತ್ರ ನಿಮ್ಮ ಡಾಕ್ಟ್ರುಗಳು, ನಿಮ್ಮ ಸ್ನೇಹಿತರಿರ್ತಾರೆ, ತಜ್ಞರು ಇರ್ತಾರೆ, ನೋಡಿ ಕೇಳ್ರಿ ಅವ್ರನ್ನ. ಏನು ಡ್ರಾಮಾ ಮಾಡಿ ಕೆಲಸ ಏನೈತೆ? ಬೆಂಗಳೂರು ಯಾಕೆ ಕಳಿಸಿದ್ವಿ? 1 or 2 ಡೇಸಲ್ಲಿ ಏನಾದರೂ ಸ್ವಲ್ಪ ಇಲ್ಲಿ ಕ್ರಾಕ್ ಆಗಿದೆ. ಇನ್ ಕೇಸ್ ಎನಿಥಿಂಗ್ ಗೋಸ್ ರಾಂಗ್, ಇಲ್ಲಿ ಮತ್ತೆ ಆ ಮೆಡಿಕಲ್ ಫೆಸಿಲಿಟಿ ಇಲ್ಲಿಲ್ಲ. ಅವ್ನು ನಮಗೆ ಬಂಗಾರ ಇದ್ದಂಗೆ ಹುಡುಗ. ನಮ್ಮ ಫ್ಯಾಮಿಲಿಗೆ, ನಮ್ಮ ಇಡೀ ಟೀಮ್ಗೆ ಕೆಲಸ ಮಾಡೋ ಡೆವಲಪ್ಮೆಂಟ್ ಟೀಮ್ಗೆ ಒಂದು ಕ್ಯಾಪ್ಟನ್ ಇದ್ದಂಗೆ. ಅವ್ನು ಏನಾದರೂ ಅನಾಹುತಾಗಿ ನಾಳೆ ಬಂದು ಇದಾಗುತ್ತೆ ಅಂದ್ರೆ ನಾವು ಪ್ರಿಕಾಷನಾಗಿ ಶಿಫ್ಟೆಡ್ ಟು ಬ್ಯಾಂಗ್ಳೂರು. ಅಲ್ಲಿ ಏನಾದರೂ ತೊಂದರೆ ಕೂಡ ಹೈಯರ್ ಟ್ರೀಟ್ಮೆಂಟು ಮತ್ತೊಂದು ಇರ್ತದೆ. ಬೆಂಗಳೂರು ಅಪೋಲೋ ಹಾಸ್ಪಿಟಲ್ ಮಲ್ಲೇಶ್ವರಂ. ಅಂದರೆ ಪ್ರತಾಪ್ ರೆಡ್ಡಿ ಅವರ ಇದು ಎಲ್ಲ ಸ್ಕ್ರಿಪ್ಟ್ ಇದು. ಅಂದರೆ ಅವರಿಗೆ ವಿಡಿಯೋ ಮಾಡಿದ್ದು, ಅವರು ವಿಡಿಯೋ ಮಾಡಿ ಅಂತಿದ್ದು, ಕರ್ಕೊಂಡ್ಬಂದಿದ್ದು ಎಲ್ಲ ಕೂಡ ಒಂದು ಡ್ರಾಮಾ. ಪ್ರತಾಪ್ ರೆಡ್ಡಿ ಡ್ರಾಮಾ ಆಗಿದ್ರೆ ಸ್ಟ್ರೆಚರಲ್ಲಿ ಹಿಂಗಕ್ಕೇನು ಬರ್ತದೆ, ನಡ್ಕೊಂಡು ಯಾಕೆ ಬರ್ತಾನೆ ರೆಡ್ಡಿ ಸ್ವಾಮಿ? ಸತೀಶ್ ರೆಡ್ಡಿ ಸ್ಟ್ರೆಚರ್ ತೊಗೊಂಡು ಹೋದ್ರೆ ಆಂಬ್ಯುಲೆನ್ಸ್ ಅವರು ಸ್ಟ್ರೆಚರಲ್ಲಿ ಬಂದಿಲ್ಲ,
ನಡ್ಕೊಂತ ಬಂದ. ಅಲ್ಲಲ್ಲ ಅವ್ರು ಹೇಳಿ ಅದನ್ನ ಹೇಳಿ ಡ್ರಾಮಾ ಮಾಡೋಣ ಇದ್ರೆ ಏನು ಮಾಡ್ತಿದ್ದ, ಸ್ಟ್ರೆಚರ್ ಮೇಲೆ ಹಿಂಗೆ ಬಿದ್ಕೊಂಡು ಈಗ ಬರ್ತಿದ್ದ. ಇವರೇ ಕಲಿಸಿದ್ರು ಎಲ್ಲರನ್ನ ಹೆಂಗೆ ಮಾಡ್ಬೇಕು ಡ್ರಾಮಾ ಮಾಡ್ಬೇಕು ಹಂಗಂತ. ಆ ಹುಡುಗ ನಡ್ಕೊಂತಾರೆ ಬಂದ. ನಾನು ಕೇಳಿದೆ ಏನಪ್ಪ, ಲೇದಂಕಲ್ ನೀನು ಕಂಫರ್ಟಬಲ್ಗೂ ನಾನು ನಡೆಸಿ ಹೋಗ್ತಾನಂತ. ಡ್ರಾಮಾ ಮಾಡೋದು ಸ್ಟ್ರೆಚರ್ ಮೇಲೆ ಮಲಸ್ತಿದ್ವಿ. ಇನ್ನು ಮೇಲೆ ಒಂದು ಎಲ್ಲ ಇಟ್ಟಿಟ್ಟು ಬ್ಲಡ್ ತಗೊಂಡು ಎಲ್ಲ ಹಾಕಿ ಏನು ರಕ್ತ ಸುರಿತೈತಪ್ಪ ಹಂಗೆ ಕರ್ಕೊಂಡೋದು. ಬಳ್ಳಾರಿಯಲ್ಲಿ ಹಲವಾರು ಘಟನೆ ಬ್ಯಾನರ್ ಹಿಂದೆ ಭರತ್ ರೆಡ್ಡಿ ಬರ್ತ್ಡೇ ಮಾಡಿದಾಗೂ ಗಲಾಟೆ ಆಯ್ತು. ಅವ್ರ ಬ್ಯಾನರ್ಗಳೆಲ್ಲ ಕಿತ್ತಾಕಿದ್ರು ಅವತ್ತಿನ ದಿನ. ಹಿಂದೆ ಮತ್ತೆ ಮೊನ್ನೆ ವಾಲ್ಮೀಕಿ ಜಯಂತಿ ದಿನನೂ ಹಂಗಾಯ್ತು. ಇದು ಹಿಂಗಾಯ್ತು. ಈ ಅನಧಿಕೃತ ಬ್ಯಾನರ್ಗಳಿಂದನೇ ಈಗ ಆಗ್ತಾ ಇರೋದು. ಅದಕ್ಕೆ ಇದನ್ನು ಸರಿ ಅಂತೀರಾ? ಈ ಸಂಸ್ಕೃತಿ ಇರ್ಬೇಕಂತೀರಾ? ತಂದವ್ರು ಯಾರು ಸರ್? ಯಾಕಂದ್ರೆ ಬಟ್ ಒಂದೊಂದು ಸರ್ ಏನಾಗ್ತದೆ ಸರ್ ಅಂತ ಹೇಳಿದ್ರೆ, ಯಾರೊಂದು ರಿಸರ್ವ್ ಗಿಡ ಬೆಳೆಸ್ತಾರೆ, ಅದು ಹೆಮ್ಮರು